ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸಹಕಾರ ಭವನದಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯಮಟ್ಟದ ಅಬಕಾಸ್ ಸ್ಪರ್ಧಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು. ಕೊಡಗು ಜಿಲ್ಲೆಯ ನಾಪೋಕ್ಲು ವ್ಯಾಪ್ತಿಯಲ್ಲಿ ಅನಿರೀಕ್ಷಿತವಾಗಿ ಸುರಿದ ಮಳೆಗೆ ಇದೀಗ ಕಾಫಿಯ ಹೂಗಳು ಅರಳಿದ್ದು ತೋಟಗಳು ಘಮಘಮಿಸುತ್ತಿವೆ. ಕೆಆರ್ಪೇಟೆ ಪಟ್ಟಣದ ಕೆಪಿ ಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್. ಕುಶಾಲನಗರದ ಸಹಕಾರ ಭವನದಲ್ಲಿ ರಾಜ್ಯ ಮಟ್ಟದ ಅಬಕಾಸ್ ಸ್ಪರ್ಧಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು. ಶಿಕ್ಷಣದೊಂದಿಗೆ ವಿಶೇಷ ಕಲಿಕೆಯ ಮೂಲಕ ಪ್ರತಿಭಾನ್ವಿತರಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಂಡು ಸಾಧನೆ ಮಾಡಬೇಕೆಂದು ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಕರೆ ನೀಡಿದ್ರು. ಸ್ಮಾರ್ಟ್ ಬ್ರೈನ್ ಅಬಕಾಸ್ ಅಕಾಡೆಮಿ ವತಿಯಿಂದ ಕುಶಾಲನಗರದ ಸಹಕಾರ ಭವನದಲ್ಲಿ ನಡೆದ ರಾಜ್ಯಮಟ್ಟದ ಅಬಕಾಸ್ ಸ್ಪರ್ಧಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಚಿಕ್ಕ ವಯಸ್ಸಿನಲ್ಲೇ ಸ್ಪರ್ಧಾತ್ಮಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಸ್ಪರ್ಧಾ ಯುಗಕ್ಕೆ ಹೇಗೆ ತೆರೆದುಕೊಳ್ಳಬೇಕು ಎಂಬುದು ತಿಳಿಯುತ್ತದೆ. ಸ್ಪರ್ಧೆಗಳಲ್ಲಿ ಸೋಲು ಗೆಲುವಿಗಾಗಿ ಅಲ್ಲದೆ ಒಳ್ಳೆಯ ಅನುಭವಕ್ಕಾಗಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ಅಕಾಡೆಮಿ ನಿರ್ದೇಶಕಿ ಕುಸುಮ ಎಸ್ರಾಜ್ ಮಾತನಾಡಿ, ಅಬಕಾಸ್ ಅಕಾಡೆಮಿ ವತಿಯಿಂದ 4ನೇ ವರ್ಷದ ರಾಜ್ಯಮಟ್ಟದ ಅಬಕಾಸ್, ವೇದಿಕ್ ಮ್ಯಾಥ್, ರೂಬಿಕ್ಸ್ ಕ್ಯೂಬ್, ಕ್ಯಾಲಿಗ್ರಫಿ ಮತ್ತು ಮಿಡ್ ಬ್ರೈನ್ ಆಕ್ಟಿವೇಷನ್ ಸ್ಪರ್ಧೆಯನ್ನ ಇಲ್ಲಿನ ರೈತ ಸಹಕಾರ ಭವನದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 30ಕ್ಕೂ ಹೆಚ್ಚು ಶಾಲೆಗಳ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಅಬಕಾಸ್, ವೇದಿಕ್ ಮ್ಯಾಥ್ಸ್, ರೂಬಿಕ್ಸ್ ಕ್ಯೂಬ್, ಕ್ಯಾಲಿಗ್ರಫಿ ಮತ್ತು ಮಿಡ್ ಬ್ರೈನ್ ಆಕ್ಟಿವೇಷನ್ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭಾ ಅನಾವರಣಗೊಳಿಸಿದರು. ಸ್ಪರ್ಧೆಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಇದೇ ಸಂದರ್ಭ ಬಹುಮಾನ ವಿತರಣೆ ಮಾಡಲಾಯಿತು. ಅಬಕಾಸ್ನಲ್ಲಿ ಕಲಿಕಾ ಶಿಕ್ಷಣ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಯೂನಿಕ್ ಅಕಾಡೆಮಿ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿ ಚಿನ್ಮಯ್ ಅಬಕಾಸ್ ಅಕಾಡೆಮಿಯಲ್ಲಿ ಕಲಿತು ಕಣ್ಣಿಗೆ ಬಟ್ಟೆ ಕಟ್ಟಿ ನಿಗದಿತ ಸಮಯದಲ್ಲಿ ಚೆಸ್ ಆಡುವ ಮೂಲಕ ಇಂಡಿಯಾ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸಾಧನೆ ಮಾಡಿರುವುದನ್ನು ಪರಿಗಣಿಸಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಕೆಪಿಎಸ್ ಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್. ವಿದ್ಯಾರ್ಥಿಗಳೇ ಆತ್ಮವಿಶ್ವಾಸದಿಂದ ಕಲಿಕೆಗೆ ಮುಂದಾಗಿ ಮೊಬೈಲ್ ಫೋನ್ ಅನ್ನು ಪಕ್ಕಕ್ಕಿಟ್ಟು ಪುಸ್ತಕ ಹಾಗೂ ಪತ್ರಿಕೆಗಳನ್ನು ಓದಿ ಜ್ಞಾನವಂತರಾಗಿ ಎಂದು ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಹೇಳಿದ್ರು. ಕೆಆರ್ಪೇಟೆ ಪಟ್ಟಣದ ಕೆಪಿಎಸ್ ಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿ ಅರಿವಿನ ಜಾಗೃತಿ ಮೂಡಿಸಿ ಮಾತನಾಡಿದರು. ಸಾಧನೆ ಎನ್ನುವುದು ಸಾಧಕರ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲವಾದ್ದರಿಂದ ವಿದ್ಯಾರ್ಥಿಗಳ ಸರ್ವತೋಮುಖ ಪ್ರಗತಿಗೆ ಶಿಕ್ಷಣವು ಪ್ರಬಲವಾದ ಶಕ್ತಿಯಾಗಿದೆ. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಲೋಕಜ್ಞಾನದ ಬಗ್ಗೆಯೂ ಅರಿವು ಹೊಂದಬೇಕು. ಪಾಠ್ಯದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಸೇರಿದಂತೆ ಕ್ರೀಡಾ ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಿ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ಸಾಧನೆ ಮಾಡಿ ಗುರಿ ಮುಟ್ಟಬಹುದಾಗಿದೆ. ವಿದ್ಯಾರ್ಥಿಗಳು ನಾಗರಿಕ ಸಮಾಜದಲ್ಲಿ ನಡೆಯುವ ಅನ್ಯಾಯ, ಅಕ್ರಮಗಳು ಹಾಗೂ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನಿಸುವ ಮನೋಭಾವನೆ ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು. ತಂದೆ ತಾಯಿಗಳು ಹಾಗೂ ಗುರು ಹಿರಿಯರನ್ನು ಗೌರವಿಸುವ ಮನೋಭಾವನೆ ಬೆಳೆಸಿಕೊಂಡು ಮುನ್ನಡೆಯಬೇಕು ಎಂದು ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಹೇಳಿದರು. ಕೆಪಿಎಸ್ ಶಾಲೆಯ ಉಪ ಪ್ರಾಂಶುಪಾಲ ರಾಘವೇಂದ್ರ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ನನ್ನ ಮಗ ದೊಡ್ಡ ಮನುಷ್ಯ ಅನ್ಸ್ಕೊತಾನೆ, ಉತ್ತಮ ಆಗಿದ್ದಾನೆ ಈ ಸಮಾಜದಲ್ಲಿ ಅಂತ ಒಂದು ಹೆಮ್ಮೆಯನ್ನ ನಮ್ಮ ತಂದೆ ತಾಯಿಗೆ ಸಾರ್ಥಕತೆ ಅನ್ಸ್ಬೇಕಿಂತ ಮಕ್ಕಳ ಜೊತೆಗೆ ನೀವು ಆ ತರ ಸಾಧಿಸ್ತೀನಿ ಅಂತ ಯಾವತ್ತು ಅನ್ಸ್ಕೊತಿರೋ ಅವತ್ತು ನಿಮ್ ಜೀವನದಲ್ಲಿ ಯಾವತ್ತೂ ಫೇಲ್ ಆಗೋದಿಲ್ಲ. ಬರೀ SSLC ಎಲ್ಲ ಮಕ್ಕಳ. ನಾನು ಅದಕ್ಕೆ ನಿಮ್ಮನ್ನ ಬರೀ ಮಾರ್ಕ್ಸ್ ತಗೊಳ್ಳಿ, ಚೆನ್ನಾಗಿ ಓದಿ, ಮಾರ್ಕ್ಸ್ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ನಿನಗೆ ಹಸಿವು ಬರ್ಬೇಕು, ಒಳಗಿಂದ ಜೀವನದ ಹಸಿವು. ನಾನು ನನ್ನ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸ್ಬೇಕು. ನನಗೆ ಎಷ್ಟು ಕಷ್ಟ ಇದೆ ಮನೆಯಲ್ಲಿ, ನಾನು ಎಷ್ಟು ಸಮಸ್ಯೆ ಇದ್ದೀನಿ. ನಾನು ಇನ್ನು 5 ವರ್ಷ 10 ವರ್ಷ ಬಿಟ್ಕೊಂಡು ನನ್ನ ಬದುಕು ಹೇಗಿರ್ಬೇಕು ಅನ್ನೋ ಕನಸನ್ನ ನೀವು ಕಾಣಬೇಕು ಮಕ್ಕಳು. ಆಗ ನಿಮ್ಗೆ ಸಾರ್ಥಕತೆ ಬರ್ತದೆ. ಹೇಗೆ ತಿರುಮಲೇಶ್ವರು ಒಂದು ಏನು ಇಲ್ಲ ಶೂನ್ಯದಿಂದ ಇವತ್ತು 106 ಜನಕ್ಕೆ ಕೆಲಸ ಕೊಡುವಂತ ವ್ಯಕ್ತಿ ಆಗಿದ್ದಾರೆ ಅನ್ನಲ್ಲ, ಆ ತರ ಒಬ್ಬ ಲತಾ ಭಗವಾನ್ ಕರೆ ಹೇಗೆ ತನ್ನ ಗಂಡನ ಉಳಿಸ್ಕೊಳ್ಳಿಕ್ಕೋಸ್ಕರ ಇಡೀ ಜೀವನವನ್ನ ತ್ಯಾಗಪಟ್ಟು ಗೆಲ್ತಾಳಲ್ಲ, ಆ ತರ ನೀವುಗಳು ಕೂಡ ನಿಮ್ಮ ಅಪ್ಪ ಅಮ್ಮನ ಕಷ್ಟವನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಆವತ್ತಿಂದ ನಿಮ್ ಟೀಚರ್ಸ್ ಕುತ್ಕೊಂಡು ಗ್ರೂಪ್ ಸ್ಟಡಿ ಮಾಡ್ರೋ, ಓದ್ಕೊಳ್ರೋ. ಟೀಚರ್ ಇದ್ದಾಗ ಓದೋದು, ರೈತನಿಗೆ ಪಿಸ ಮಾತಾಡೋದು. ನಿನ್ನ ಮನ್ಸಲ್ಲಿ ಅಂತ ಇರ್ತದೆ, ನನ್ನನ್ನು ಯಾರು ಕಾಯುವುದು ಬೇಕಾಗಿಲ್ಲ, ನನ್ನ ಬದುಕು 30 ಮಾರ್ಕ್ಸ್ ನೋಡ್ರೆ ಮೇಷ್ಟು ಬದುಕು ಹಾಳಾಗಲ್ಲ. ಮೇಷ್ಟ್ರಿಗೆ ಅಷ್ಟೇ ಸಂಬಳ ಬರ್ತದೆ, ಮುಂದಿನ ವರ್ಷಕ್ಕೆ ಇನ್ನೂ 500 ರೂಪಾಯಿ 1000 ರೂಪಾಯಿ ಹೆಚ್ಚಿಗೆ ಬರ್ತದೆ. ಪ್ರತಿ ವರ್ಷ 1000 ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತದೆ ಇನ್ಕ್ರಿಮೆಂಟ್. ನಿನಗೆ ಮಗು ರಾಸ ಆಗೋದು. ನೀನ್ ರ್ಯಾಂಕ್ ತಗೊಂಡು ನೋಡಿ, ನಾನು ಲಕ್ಷಾಂತರ ರೂಪಾಯಿ ಸಂಬಳ ತಗೋತೀನಿ, ನಾನು ಮಾಸ್ಟರ್ ತಗೊಂಡೋಗಿ ಕೊಡ್ತೀನಾ? ಇಲ್ಲ. ಬಟ್ ಅವ್ನು ಖುಷಿ ಪಡ್ತಾರೆ, ನಮ್ಮ ಮಾಸ್ಟರ್ ನನ್ನ ಸ್ಟೂಡೆಂಟ್ ಅಂತ. ನಿಮ್ಮ ಟೀಚರ್ಗೆ
ಖುಷಿ ಅನ್ನಿಸ್ಬೇಕು. ನನ್ನ ಸ್ಟೂಡೆಂಟ್ಸ್ ಇಷ್ಟು ದೊಡ್ಡ ಮಕ್ಕಳು ಬೆಳೆದ್ರು, ಅವ್ನ ಬದುಕು ಚೆನ್ನಾಗಿದೆ, ಅವ್ರ ಬದುಕು ಚೆನ್ನಾಗಿದೆ ಅಂತ ಖುಷಿ ಪಡ್ತಾರೆ. ಅಷ್ಟೇ ಅವ್ರಿಗೆ ಸಿಗೋದು, ಇನ್ನೇನು ಸಿಗಲ್ಲ. ಹಾಗಾಗಿ ನಿಮ್ಮ ಬದುಕು, ನಿಮ್ಮ ಮಾಸ್ಟ್ರು ಬೈದ್ರೆ ನಿಮ್ಮ ಒಳ್ಳೇದಕ್ಕೋಸ್ಕರ ಬೈತಾರೆ, ನಿಮ್ಮ ಅಪ್ಪ ಅಮ್ಮ ಬುದ್ಧಿ ಹೇಳಿದ್ರೆ ನಿಮ್ಮ ಒಳ್ಳೇದಕ್ಕೋಸ್ಕರ ಹೇಳ್ತಾರೆ. ಹಾಗಾಗಿ ನೀವು ಜೀವನದಲ್ಲಿ ದೊಡ್ಡ ಕನಸನ್ನ ಇಟ್ಕೊಳ್ಳಿ, ಮಕ್ಕಳು ಆ ಫೀಲಿಂಗ್ಸ್ನ ಬೆಳೆಸ್ಕೊಳ್ಳಿ. ನನ್ನ ಜೀವನದಲ್ಲಿ ನಾನು ಏನು ಸೆಕ್ಷನ್ ಮಾಡಿ ಕೂರಿಸಿದ್ವಿ. ಸೆಕ್ಷನ್ ಮಾಡಿ ಕೂರಿಸಿದಾಗ ಏನಾಯ್ತು ಅಂತಂದ್ರೆ, ನಿಮ್ಮಿಂದ ಅನೇಕ ಪತ್ರಗಳು ನಮ್ಮ ಕಂಪ್ಲೇಂಟ್ ಬಾಕ್ಸ್ಗೆ ಬಂದು ಅಲ್ವಾ, ಅದಿಷ್ಟೇ ಪತ್ರ ಅಲ್ಲ, 100 ಪತ್ರಗಳು ನಮ್ಮ ಕೈಯನ್ನ ಸೇರಿದ್ವು. ಇಡೀ ಶಾಪನ್ನು ಕೂಡ ನೀವು ಹಾಕಿದ್ರಿ ನನಗೆ ಅಂದ್ರೆ ಎಲ್ಲ ಟೀಚರ್ಸ್ಗೆ. ನಿಮಗೆ ಧಿಕ್ಕಾರ ಮಾಡದೆ ಹೋದ್ರೆ ನಾವು ಸ್ಟಾಫ್ ರೂಮಿನ ಮುಂದೆ ಬಂದು ಗಲಾಟೆ ಮಾಡ್ತೀವಿ. ನಾವು ಮೊದಲಿದ್ದಂತೆ ನಮ್ಮನ್ನ ಅದೇ ಶಿಕ್ಷಣ ಕೂರಿಸಿ 3 ವರ್ಷ ನೀವು ಕೇಳಿಸ್ಕೊಳ್ಳಿ, 3 ವರ್ಷ ನೀವು ನಮ್ಮನ್ನ ಒಂದ್ ಮಾಡಿರ್ತಕ್ಕಂಥವ್ರು, ಒಂದಾಗಿ ಕರ್ಕೊಂಡು ಬಂದಿರ್ತಕ್ಕಂಥವ್ರು, ಈಗ 2 ತಿಂಗಳು ಫ್ರೆಂಡ್ಸ್ ಅನ್ನ ದೂರ ಮಾಡ್ತೀರಾ. ನಮ್ ರಿಸಲ್ಟ್ ಏನಾದ್ರು ಕಡಿಮೆ ಆದ್ರೆ ಅದಕ್ಕೆ ನೀವೇ ಕಾರಣ, ನೀವೇ ಹೊರಡೋದನ್ನ ಈ ಪತ್ರಗಳೆಲ್ಲ ಯಾರೊಬ್ರು ರಕ್ತದಲ್ಲೂ ಕೂಡ ಬಂದಿದ್ದಾರೆ ಸರ್. ಇದು ನನ್ನ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊಡಗು ಜಿಲ್ಲೆ ನಾಪೋಕ್ಲು ವ್ಯಾಪ್ತಿಯಲ್ಲಿ ಅನಿರೀಕ್ಷಿತವಾಗಿ ಸುರಿದ ಮಳೆಗೆ ಇದೀಗ ಕಾಫಿ ಹೂಗಳು ಅರಳಿದ್ದು ತೋಟಗಳು ಗಮಗಮಿಸುತ್ತಿವೆ. ನಾಪೋಕ್ಲು ವ್ಯಾಪ್ತಿಯಲ್ಲಿ ಅನಿರೀಕ್ಷಿತವಾಗಿ ಸುರಿದ ಮಳೆಗೆ ಇದೀಗ ಕಾಫಿಗೆ ಹೂಗಳು ಅರಳಿದು ತೋಟಗಳು ಗಮಗಮಿಸುತ್ತಿವೆ. ಈ ವ್ಯಾಪ್ತಿಯ ಹಲವು ಭಾಗಗಳಲ್ಲಿ ಉತ್ತಮವಾಗಿ, ಕೆಲವೆಡೆ ಸಾಧಾರಣ ಮಳೆಯಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಹೂಗಳು ಅರಳಿಲ್ಲ. ಸಾಮಾನ್ಯವಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಾಫಿಯ ಹೂಗಳು ಅರಳುವ ಅವಧಿ. ಆ ಅವಧಿಯಲ್ಲಿ ಸುರಿಯುವ ಮಳೆಯಿಂದಾಗಿ ಪೂರ್ಣ ಪ್ರಮಾಣದಲ್ಲಿ ಹೂಗಳು ಅರಳುತ್ತವೆ. ಈ ಬಾರಿ ಕಾಫಿ ಕೊಯ್ಲಿಗಿಂತ ಮುಂಚೆ ಅಕಾಲಿಕವಾಗಿ ಮಳೆಯಾಗಿದ್ದು ಅಲ್ಲಲ್ಲಿ ಭಾಗಶಃ ಪ್ರಮಾಣದಲ್ಲಿ ಹೂಗಳು ಅರಳಿವೆ. ಅಂತೆಯೇ ಕಾಫಿ ತೋಟಗಳಲ್ಲಿ ಕಾಫಿ ಹಣ್ಣುಗಳು, ಹೂಗಳು ಜೊತೆಯಲ್ಲಿ ಕಾಣಿಸುತ್ತಿವೆ. ಮೊದಲ ಮಳೆಗೆ ಅರಳುವ ಕಾಫಿಯ ಹೂಗಳು ಶ್ವೇತ ವೈಭವದಿಂದ ಕಂಗೊಳಿಸುತ್ತವೆ. ಮಲ್ಲಿಗೆಯ ಮಾಲೆಯಂತೆ ಅರಳುತ್ತವೆ. ಅಪರಿಮಿತ ಪರಿಮಳದಿಂದ ಗಮಗಮಿಸುತ್ತವೆ. ಕಾಫಿ ಹೂಗಳ ಸೊಬಗು ಎಂತವರ ಮನಸ್ಸು ತಣಿಸುತ್ತವೆ. ಇದು ರೈತರ ಆರ್ಥಿಕ ಶಕ್ತಿಯೂ ಹೌದು. ಹಾಗಾಗಿ ಕಾಫಿ ಬೆಳೆಗಾರರು ಮೊದಲ ಮಳೆಗೆ ಹೂಗಳು ಅರಳಿದಾಗ ಸಂಭ್ರಮಿಸುತ್ತಾರೆ. ಮೊದಲ ಮಳೆ ಜನವರಿ 2ನೇ ವಾರದಲ್ಲಿ ಸುರಿಯುವುದರಿಂದ ಕಾರಣವಾಗಿದೆ. ಈಗ ಅರಳಿರುವ ಹೂಗಳಿಂದ ಅಲ್ಪ ಪ್ರಮಾಣದಲ್ಲಿ ಇಳುವರಿ ನಷ್ಟವಾಗುವ ಸಾಧ್ಯತೆ ಇದೆ ಎಂದು ಬೆಳೆಗಾರರು ಹೇಳುತ್ತಾರೆ. 2026ನೇ ಇಸ್ವಿಯ ಮೊದಲ ವಾರದಲ್ಲೇ ಕೊಡಗಿನ, ಅದರಲ್ಲೂ ಮಡಿಕೇರಿ ತಾಲೂಕಿನಲ್ಲಿ ವಿವಿಧ ಸ್ಥಳಗಳಲ್ಲಿ 20 ಸೆಂಟಿಂದ 1 ಇಂಚುವರೆಗೆ ಅಕಾಲಿಕ ಮಳೆ ಬಿದ್ದ ಪರಿಣಾಮ ಕೊಡಗಿನ ಬೆಳೆಗಾರರು, ಕಾಫಿ ಬೆಳೆಗಾರರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಪ್ರತಿ ವರ್ಷ ನಮಗೆ ಮಾರ್ಚ್ನಲ್ಲಿ ಹೂಮಳೆ ಸಿಕ್ಕಿದ್ರೆ ಉತ್ತಮ ಫಸಲಿಗೆ ಒಂದು ದಾರಿಯಾಗುತ್ತದೆ. ಆದರೆ ಈ ವರ್ಷ ಈಗ ಕಾಫಿ ಕೊಯ್ಲು ನಡೀತಾ ಇದೆ. ಈ ಮಳೆ ಬಿದ್ದಿದ್ದರಿಂದ ಕಾಫಿ ಎಲ್ಲ ಕುದುರಿ ನೆಲದಲ್ಲಿದೆ. ಇನ್ನೊಂದು ಕಡೆ 1 ವಾರ ಈಗ ಕಾಫಿ ಕೊಯ್ಲಿಕ್ಕೂ ಕೂಡ ತೊಂದರೆಯಾಗಿ ಕೂಲಿ ಕಾರ್ಮಿಕರೆಲ್ಲ ಅಸ್ಸಾಂನಿಂದ ಬಂದವರು ಎಲೆಕ್ಷನ್ ಇದೆ ಅಂತೇಳಿ ಅವರು ಹೊರಟು ನಿಂತಿದ್ದಾರೆ. ಇವಾಗ ಈ ಕಡೆ ಕೂಲಿ ಕೆಲಸಗಾರಿಗೂ ಕೆಲಸದ ತೊಂದರೆ ಆಗಿದೆ. ನೆಲಕ್ಕೆ ಬಿದ್ದ ಕಾಫಿಯನ್ನು ಅವರು ತೆಗೆಯುವುದೂ ಇಲ್ಲ. ಅವರು ತಾಟಾಕಿ ಏನು ಸಿಗುತ್ತೋ ಕೊಯ್ದು ತರ್ತಾರೆ. ಈಗ ಇದರ ಜೊತೆಗೆ ಕಾಫಿ ಕೊಯ್ಲಿನ ರೇಟ್ 8 ರಿಂದ 10 ರೂಪಾಯಿವರೆಗೆ ಹೋಗಿದೆ ನಮ್ಮ ನಾಪೋಕ್ಲು ವಿಭಾಗದಲ್ಲಿ. ದಕ್ಷಿಣ ಕೊಡಗಿನಲ್ಲಿ ಇದಷ್ಟು ಸಮಸ್ಯೆ ಕಂಡಿಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಈ ಭಾಗದ ಜನರ ಒಂದು ಒಗ್ಗಟ್ಟು ಇಲ್ಲದಿರುವುದರಿಂದ ಅಸ್ಸಾಂನಿಂದ ಬಂದ ಕೂಲಿ ಕಾರ್ಮಿಕರು ಅವರು ತಮ್ಮ ಇಚ್ಛೆ ಬಂದಂತೆ ರೇಟ್ ಕೇಳ್ತಾ ಇದ್ದಾರೆ. ಆದರೆ ನಮಗೆ ಕೊಯ್ದೆ ಕಾಫಿಯನ್ನು ಬಿಡ್ಲಿಕ್ಕೂ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಸಂಕಷ್ಟದಲ್ಲಿದ್ದೇವೆ. ಮತ್ತೆ ಈ ಕಾಫಿಯಿಂದ ಈಗ ಮಳೆ ಬಂದಿದ್ದರಿಂದ ಒಣಗಿಸಲಿಕ್ಕೂ ತೊಂದರೆ ಆಗ್ತಾ ಇದೆ. ಈಗ ಪುನಃ 26ಕ್ಕೆ ಮಳೆ ಇದೆ ಅಂತ ಹೇಳ್ತಾರೆ. ಆ ಮಳೆ ಬಂದರೆ ಇನ್ನೂ ನಾವು ಸಂಕಷ್ಟದಲ್ಲಿ ತಿರುಗ್ತೇವೆ. ಮತ್ತೆ ನಾವು ಇನ್ನೊಂದು ನಮ್ಮ ಮುಖ್ಯ ಬೇಡಿಕೆ ಅಂತ ಹೇಳಿದ್ರೆ, ಈಗ 2 ವರ್ಷದಿಂದ ಮಳೆ ಪರಿಹಾರ ಬಂದಿಲ್ಲ. 1 ವರ್ಷ ಅತಿವೃಷ್ಟಿ ಅಂತ ಹೇಳಿದ್ರು, ಇನ್ನೊಂದು ವರ್ಷ ಅನಾವೃಷ್ಟಿ ಹೇಳಿದ್ರು, 2 ವರ್ಷ ಸಿಗಲಿಲ್ಲ. ಈ 25ರಲ್ಲಿ 5 ತಿಂಗಳು ಸತತ ಮಳೆ ಹೊಡೆದ್ರು ಕೂಡ ಇಷ್ಟರವರೆಗೆ ಬೆಳೆಗಾರರಿಗೆ ಪರಿಹಾರ ಸಿಕ್ಕಿಲ್ಲ. ನಮ್ಮ ಬೆಳೆಗಾರರ ಪರವಾಗಿ ನನ್ನ ಕೋರಿಕೆ ಅಂತ ಹೇಳಿದ್ರೆ, ಈ 25ರಲ್ಲಿ ಈ 33%ಗಿಂತ ಹೆಚ್ಚು ಬೆಳೆ ಹಾನಿಯಾಗಿರುವಂತಹ ಹೋಬಳಿಯ ಬೆಳೆಗಾರರಿಗೆ ಕನಿಷ್ಠ ಪರಿಹಾರ ದೊರಕಿಸಿ ಈ ಸಂಕಷ್ಟದಲ್ಲಿರುವ ಬೆಳೆಗಾರರನ್ನು ಉಳಿಸಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು.
ಮಂಡ್ಯದ ಅರ್ಕೇಶ್ವರ ನಗರದ ಸರ್ಕಾರಿ ಪಬ್ಲಿಕ್ ಸ್ಕೂಲ್ನಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ದಂತ ವೈದ್ಯಕೀಯ ಸಂಘದ ವತಿಯಿಂದ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಇಂದು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ, ನ್ಯಾಷನಲ್ ಹೆಲ್ತ್ ಪಾಲಿಸಿ ಭಾರತೀಯ ದಂತ ವೈದ್ಯಕೀಯ ಸಂಘ ಮಂಡ್ಯ ಶಾಖೆ, ಕೆವಿಎಸ್ ಸ್ಮಾರಕ ಸಹನ ದಂತ ಚಿಕಿತ್ಸಾಲಯ ಮಂಡ್ಯ ಹಾಗೂ ಸರ್ಕಾರಿ ಪಬ್ಲಿಕ್ ಸ್ಕೂಲ್ ಅರ್ಕೇಶ್ವರ ನಗರ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತಿದಾರ, ಹಿರಿಯ ವಕೀಲ, ಕಾಂಗ್ರೆಸ್ ಮುಖಂಡ ಎಂ ಗುರುಪ್ರಸಾದ್ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಿದರು. ನಂತರ ಮಾತನಾಡಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ದಿನಕ್ಕೆ 2 ಬಾರಿ ಮೃದುವಾದ ಬ್ರಷ್ನಿಂದ ಹಲ್ಲುಜ್ಜುವುದು, ಫ್ಲೋರೈಡ್ ಪೇಸ್ಟ್ ಬಳಸುವುದು ಮತ್ತು ಸಿಹಿ ಆಹಾರವನ್ನು ಕಡಿಮೆ ಮಾಡುವುದು ದಂತಾಕ್ಷಯವನ್ನು ತಡೆಯುತ್ತದೆ. ಪ್ರತಿ 6 ತಿಂಗಳಿಗೊಮ್ಮೆ ದಂತ ವೈದ್ಯರನ್ನು ಭೇಟಿ ಮಾಡುವುದು, ನಾಲಿಗೆ ಸ್ವಚ್ಛಗೊಳಿಸುವುದು ಮತ್ತು ಬಾಯಿ ಮುಕ್ಕಳಿಸುವುದು ಬಾಯಿಯ ಆರೋಗ್ಯಕ್ಕೆ ಮುಖ್ಯವಾಗಿದೆ. ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಕಾರ್ಯಾಧ್ಯಕ್ಷ ಕೃಷ್ಣ, ಕಾಂತರಾಜ್ ಅರಸ್, ಉಸ್ಮಾನ್, ಮುಖ್ಯ ಶಿಕ್ಷಕಿ ಪೂರ್ಣಿಮಾ, ಕೆ ರಮೇಶ್, ಶಿಕ್ಷಕರಾದ ಸಂತೋಷ್, ಶ್ರೀಮತಿ ಮಂಜುಳಾ, ಶ್ರೀ ಸ್ವಾಮಿ ಹುಣಸೆಮರದ ದೊಡ್ಡಿ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದು, ಹಿರಿಯ ದಂತ ವೈದ್ಯರು ಶ್ರೀಮತಿ ನಿಸರ್ಗ ಅರುಣಾನಂದರವರು ಮಾತನಾಡಿ ಮಕ್ಕಳಿಗೆ ಚಿಕಿತ್ಸೆ ನೀಡಿ ಕಾರ್ಯಕ್ರಮ ಯಶಸ್ವಿಗೊಂಡಿತು. ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ಆರೋಗ್ಯವೇ ಭಾಗ್ಯ ಅಲ್ವಾ? ನಮ್ಮ ಆರೋಗ್ಯ ಯಾರ ಕೈಲಿ? ಡಾಕ್ಟರ್ ಕೈಲಿದೆಯಾ? ನಮ್ಮ ಆರೋಗ್ಯ ನಮ್ಮ ಕೈಲಿ. ನಮ್ಮ ಆರೋಗ್ಯ ಆದ್ರೆ ನಾವು ಮಾಡ್ತಾ ಇಲ್ಲ ಅಲ್ವಾ? ಇನ್ನು ಮೇಲೆ ನಾವು ಬಾಯಿನ ಮುಟ್ಟಿಸ್ತಾ ಇಲ್ಲ. ಎಷ್ಟು ಜನ ಯಾವುದೇ ಆಹಾರ ಸೇವನೆ ಮಾಡಿದ ತಕ್ಷಣ ನೀರಿಂದ 2-3 ಸಲ ಬಾಯಿನ ಮುಟ್ಟಿಸ್ತಾ ಇದ್ರೆ ಕೈಯಲ್ಲಿ ಮತ್ತೆ ನೋಡಿ ಇಷ್ಟೊಂದು ಸಂಖ್ಯೆಯಲ್ಲಿ ಬರೀ 7-8 ಜನ. ಅದಕ್ಕೆ ಡಾಕ್ಟರ್ ಕೆಲಸ ಜಾಸ್ತಿ ಆಗಿದೆ. ಡಾಕ್ಟರ್ ಕೆಲಸ ಮಾಡಬಾರ್ದು ಅಂದ್ರೆ ನೀವೇನ್ ಮಾಡಬೇಕು? ಇವತ್ತಿನ ಬಾಯಿನ ಚೆನ್ನಾಗಿ ಮುಟ್ಟಿಸ್ಬೇಕು ಅಲ್ವಾ? ದಿನಕ್ಕೆ ಎಷ್ಟು ಬಾರಿ? ದಿನಕ್ಕೆ 2 ಅಥವಾ 3 ಬಾರಿ ಊಟವನ್ನು ಮಾಡ್ತೀರಿ, 3-4 ಸಲ ತಿಂಡಿಯನ್ನು ತಿಂತೀರಿ. ಅಂತ ಸಂದರ್ಭದಲ್ಲಿ ಬಾಯಿನ ಚೆನ್ನಾಗಿ ನೀರು ಹಾಕಿ ಬಾಯಿನ ಮುಟ್ಟಿಸ್ಬೇಕು. ಚೆನ್ನಾಗಿ 7 ಬಾರಿ ಬಾಯಿನ ಮುಟ್ಟಿಸಿದ ಸಂದರ್ಭದಲ್ಲಿ ಇರ್ತಕ್ಕಂತಹ ಅಲ್ವಾ ತಿನ್ನದ ಆಹಾರದಲ್ಲಿರ್ತಕ್ಕಂಥ ಎಲ್ಲವೂ ದೇಹದ ಒಳಗಡೆ ಹೋಗುತ್ತೆ, ಅದಲ್ಲೂ ಶುದ್ಧವಾಗಿರ್ತದೆ ಅಂತಕ್ಕಂಥದ್ದು. ಇವೆಲ್ಲ ಇಷ್ಟು ಸೌಂದರ್ಯವಾಗಿ ಕೆಲವೆಲ್ಲ ಕಾಣ್ತಾರೆ. ಏನು ಮುಖ್ಯ? ದಂತ. ಅದು ಹೆಣ್ಣು ಮಕ್ಕಳಿಗೆ ದಂತ ಚೆನ್ನಾಗಿದ್ದಷ್ಟೇ ಇವಾಗ ಬಹಳ ಇವತ್ತು ದಿವಸ ಅನೇಕ ಸಿನಿಮಾ ರಂಗದ ಮಾಡಲಿಗಳಾಗ್ಬೋದು, ಅವರೆಲ್ಲ ಸ್ಮೈಲ್ ಮಾಡಿ ದುಡ್ಡು ಅವ್ರಿಗೆ ಭೇಟಿ ಜಾಸ್ತಿ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾರೆ. ಯಾರು ಬಟ್ಟೆಲೋ ಬಾಯಿ ಮುಚ್ಚಿಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲಿ ಚೆನ್ನಾಗಿದ್ರೆ ಅವ್ರು ನನಗಂತ ಸಂತೋಷ ಮಾತಾಡ್ತಾರೆ. ಹಾಗಾಗಿ ದಂತ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಅಂಗ. ಅದು ದಂತ ಮನುಷ್ಯನ ಎಲ್ಲ ಒಂದು ಅಂಗಾಂಗಕ್ಕೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅಲ್ವಾ? ಚೆನ್ನಾಗಿ ನಾವು ಜಿಗಿಬೇಕಾದ್ರೆ, ಆಹಾರ ಜೀರ್ಣ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅಲ್ಲಿಂದ ಚೆನ್ನಾಗಿ ಉಜ್ಬೇಕು, ಚೆನ್ನಾಗಿ ಮೊದಲು ಉಜ್ಬೇಕು, ಆಮೇಲೆ ಬಾಯಿ ಮುಕ್ಕಳಿಸ್ಬೇಕು, ಚೆನ್ನಾಗಿ ಎಲ್ಲನ ಇಟ್ಕೋಬೇಕು. ಅದಕ್ಕೆ ಬಹಳ ವಿಶೇಷವಾಗಿ ಸಾಕಷ್ಟು ಸಾವಿರಾರು ಶಾಲೆಗಳಲ್ಲಿ ಮಂಡ್ಯ ಜಿಲ್ಲೆಯಾದ್ಯಂತ ಅರುಣಾನಂದವರು ಹಾಗೂ ನಿಸರ್ಗ ಅರುಣಾನಂದರವರು ಬಹಳ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಹೋಗಿ ಉಚಿತವಾಗಿ ಮಕ್ಕಳಿಗೆ ವಕ್ರದಂತಾಗಿರ್ಬೋದು, ಹುಡುಗಲಾಗಿರ್ಬೋದು, ಕೊಳಕಲ್ಲಾಗಿರ್ಬೋದು, ಇನ್ನಿತರ ಯಾವ ರೀತಿಯ ಅರಿಗಳು ಬರ್ತದೆ ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡೋದ್ರ ಮುಖಾಂತರ ನಿಮ್ಮ ಉತ್ತಮವಾದ ಆರೋಗ್ಯ ಅವರಿಗೆ ಸರ್ಕಾರದ ವತಿಯಿಂದ ನಿಮಗೆ ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಎಲ್ಲಾದರೂ ಆಗ್ಬೋದು, ನೀವು ಉಚಿತವಾಗಿ ದಂತ ಜೋಡಣಾ ಸೆಟ್ಗಳನ್ನ ಕೊಡೋದನ್ನ ಒಂದು ಸರ್ಕಾರದ ವತಿಯಿಂದ ಉಚಿತವಾಗಿ ಮಾಡಲಾಗುತ್ತದೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಹೋಗಿ ಹಿರಿಯರಿಗೆ ತಿಳಿಸಿ, ಊರವರು ತಿಳಿಸಿ, ಈ ದಂತ ಭಾಗ್ಯ ಯೋಜನೆ ಇನ್ನೂ ಫಲಪ್ರದವಾಗಬೇಕು ಅಂತ ಕೇಳ್ಕೊಳ್ತೀವಿ. ಅದರ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಮೊದಲಾಗಿ ಗ್ರಾಮಗಳಲ್ಲಿ ಮೂರನೇ ಸಿಂಚನ ಕಾರ್ಯಕ್ರಮ ಮಾಡಿದ್ದೀವಿ. ಇದೇನು ಅಂತಂದ್ರೆ ಲಯನ್ಸ್ ಕ್ಲಬ್ ವತಿಯಿಂದ ಒಂದು ಕಾರನ್ನ ಸರ್ಕಾರಕ್ಕೆ ನೀಡಿ, ಆ ಕಾರಿನಲ್ಲಿ 2 ದಂತ ಕುರ್ಚಿಗಳನ್ನು ಹಾಕಿಸಿ, ಆ ದಂತ ಕುರ್ಚಿ ಇರುವಂತ ಆಮ್ನಿ ವೆಹಿಕಲ್ ಪ್ರತಿ ತಾಲೂಕಿಗೆ ಪ್ರತಿ ದಿವಸ ಹೋಗಿ ಒಂದೊಂದು ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿನ ಸ್ಥಳೀಯ ದಂತ ವೈದ್ಯರನ್ನು ಉಪಯೋಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದೆ. ಇದರಿಂದ ಸುಮಾರು ಹಳ್ಳಿಗಾಡಿನ ಜನರಿಗೆ ಇದು ಅನುಕೂಲ ಆಗ್ತದೆ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ತಕ್ಷಣ ಹಲ್ಲಿಗಳೇ ಇರಲಿಲ್ಲ. ಅವರಿಗೆ 6 ತಿಂಗಳಿಂದ ಹಿಡಿದು 2.5 ವರ್ಷದವರೆಗೆ ಪ್ರಥಮ ಹಲ್ಲುಗಳು ಅಂದರೆ SBS 6 ಹಲ್ಲುಗಳು ಬರ್ತವೆ. ಅವು 2.5 ವರ್ಷದಿಂದ 6 ವರ್ಷದವರೆಗೆ ಇಸ್ಪೀಕ ಅಲ್ಲ. ನಂತರ 6 ವರ್ಷದಿಂದ 12 ವರ್ಷದಲ್ಲಿ ಯಾವ 20 ಹಲ್ಲುಗಳಿತ್ತು
ಹೋಗಿ ಹೊಸ ನಿಷ್ಕರ್ಷ ಮಾಡಿಕೊಂಡು ಬರುತ್ತೆ. ಆ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್ ನಡುವೆ ಯಾವ ಹಳ್ಳಿಗಳು ಚೆನ್ನಾಗಿರುತ್ತೆ, ಯಾವ ಹಳ್ಳಿಗಳು ಸರಿಯಾಗಿ ಬಂದಿಲ್ಲ ಕರೆಕ್ಟಾಗಿ ನೋಡಿದ್ರೆ ದೇಹದ ಆರೋಗ್ಯ ಚೆನ್ನಾಗಿದೆ. ದೇಹದಲ್ಲಿ ನಿಮಗೆ ಬಾಯಿ ಒಂದು ಸಣ್ಣ ಕೈಗಾರಿಕೆಗೆ ಆಹಾರ ಇದೆ. ನೀವೇನೇ ತಿಂದ್ರು ಇಲ್ಲಿ ಸಣ್ಣ ಕೈಗಾರಿಕೆ ಚೆನ್ನಾಗಿ ಕೆಲಸ ಮಾಡಿದ್ರೆ ದೊಡ್ಡ ಕೈಗಾರಿಕೆಗೆ ಅನುಕೂಲ ಆಗುತ್ತೆ. ದೇಹದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಬಾಯಿಯ ಆರೋಗ್ಯ ಚೆನ್ನಾಗಿರುತ್ತೆ. ಹೆಲ್ತಿ ಮೌತಿನ ಹೆಲ್ತಿ ಯಾವುದೇ ಮಗು ನೋಡಿದ್ರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸಿದ್ದಾಪುರ ಸಂತನ್ನಮ್ಮ ವಿದ್ಯಾಸಂಸ್ಥೆ ಶಾಲೆಯ ನರ್ಸರಿ ವಿಭಾಗದಲ್ಲಿ ವಾರ್ಷಿಕ ಬಹುಮಾನ ವಿತರಣಾ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಸಿದ್ದಾಪುರ ಸಂತನ್ನಮ್ಮ ವಿದ್ಯಾಸಂಸ್ಥೆಯ ಶಾಲೆಯ ನರ್ಸರಿ ವಿಭಾಗದಲ್ಲಿ ವಾರ್ಷಿಕ ಬಹುಮಾನ ವಿತರಣಾ ಸಮಾರಂಭವನ್ನ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಿಬಿಎಸ್ಇ ಶಾಲೆಯ ವ್ಯವಸ್ಥಾಪಕಿ ಸಿಸ್ಟರ್ ಮಾರ್ಜೋರಿ ವಹಿಸಿದ್ದರು. ನಂತರ ಮಾತನಾಡಿದ ಅವರು, ನರ್ಸರಿ ಹಂತದಲ್ಲಿ ಮಕ್ಕಳು ತರಗತಿಯಲ್ಲಿ ತೋರಿಸುವ ಉತ್ಸಾಹ, ಕಲಿಯುವ ಕುತೂಹಲ, ಸೃಜನಶೀಲತೆ ಹಾಗೂ ಪ್ರತಿಭೆಗಳು ಅತ್ಯಂತ ಮಹತ್ವದ್ದು. ಇಂದು ಬಹುಮಾನ ಪಡೆದ ಪ್ರತಿಯೊಬ್ಬ ಮಗುವು ತನ್ನದೇ ಆದ ವಿಶಿಷ್ಟ ಪ್ರತಿಭೆಯನ್ನು ಹೊಂದಿದ್ದು ಅವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳೆಯಲಿವೆ ಎಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಜಾಫರ್ ಅಲಿ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಯಾವುದೋ ಒಂದು ಪ್ರತಿಭೆ ಅಡಕವಾಗಿರುತ್ತದೆ. ಸತತ ಪರಿಶ್ರಮ ಮತ್ತು ಧನಾತ್ಮಕ ಚಿಂತನೆಯೊಂದಿಗೆ ಆ ಪ್ರತಿಭೆಯನ್ನ ಅನಾವರಣಗೊಳಿಸಬೇಕು. ಬಹುಮಾನಗಳನ್ನ ಗೆಲ್ಲುವುದಕ್ಕಿಂತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಮುಖ್ಯ. ಪ್ರಯತ್ನ ನಿರಂತರವಾಗಿರಬೇಕು ಹಾಗೂ ಸಿಕ್ಕಿದ ಅವಕಾಶಗಳನ್ನ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಸಿಬಿಎಸ್ಇ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಲೆನಿಟ್, ಶಾಲೆಯ ಸಂಚಾಲಕಿ ಸಿಸ್ಟರ್ ಅರ್ಪಿತಾ, ಶ್ರೀಮತಿ ರಮ್ಯಾ ತಿಮ್ಮಯ್ಯ, ಕಲಾವಿದ ಭಾವ ಮಾಲ್ದಾರೆ ಉಪಸ್ಥಿತರಿದ್ದರು. ನರ್ಸರಿ ವಿಭಾಗದ ಶಿಕ್ಷಕರಾದ ಲೆನ್ನಿ, ಸುನೀತಾ, ಟ್ರೀಜಾ, ತೆರೇಸಾ, ಎಲಿಸಾ, ಶೈನಿ, ಶೆರ್ಲಿ ಸೇರಿದಂತೆ ಕನ್ನಡ ಮಾಧ್ಯಮದ ಸಹ ಶಿಕ್ಷಕರು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಕ್ಕಳ ಮನ ಮುಟ್ಟುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಬಹುಮಾನ ವಿತರಣೆಯೊಂದಿಗೆ ಸಮಾರಂಭ ಸಂಭ್ರಮದಿಂದ ನಡೆಯಿತು. ಕೇವಲ ಶಿಕ್ಷಣ ಆರಂಭವಲ್ಲ, ಅದು ಅವರ ಬದುಕಿನ ಸುಂದರ ಪಯಣದ ಆರಂಭ. ಮಕ್ಕಳ ಬೆಳವಣಿಗೆಯಲ್ಲಿ ಶಾಲೆಯ ಜೊತೆ ನಿಮ್ಮ ಸಹಕಾರವೂ ಅಪಾರವಾಗಿದೆ. ನಿಮ್ಮ ನಂಬಿಕೆಗೆ ನಾವು ಸದಾ ಚಿರಋಣಿ. ನರ್ಸರಿ ಹಂತದಲ್ಲಿ ಬಹುಮಾನ ಎಂದರೆ ಕೇವಲ ಅಂಕಗಳಲ್ಲ, ಬದಲಾಗಿ ಮಗು ತೋರಿದ ಸಹಾಯಗುಣ, ತರಗತಿಯಲ್ಲಿ ತೋರಿಸಿದ ಉತ್ಸಾಹ, ಹೊಸದನ್ನು ಕಲಿಯುವ ಕುತೂಹಲ, ಅವರ ಸೃಜನಶೀಲತೆ ಮತ್ತು ಪ್ರತಿಭೆಗಳು. ಇಂದು ಈ ಬಹುಮಾನ ಪಡೆಯುವ ಪ್ರತಿಯೊಂದು ಮಗು ತನ್ನದೇ ಆದ ವಿಶಿಷ್ಟ ಪ್ರತಿಭೆಯನ್ನು ಹೊಂದಿದೆ. ಬಹುಮಾನ ಸಿಗದ ಮಕ್ಕಳು ಸಹ ಸ್ವತಂತ್ರ. ಅವರು ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸಿದ್ದಾರೆ. ಇಂದು ಈ ಸಮಾರಂಭದಲ್ಲಿ ಆಗಮಿಸಿದ ಎಲ್ಲ ಪೋಷಕರಿಗೂ, ನಮ್ಮ ಗೌರವಾನ್ವಿತ ಗೆಸ್ಟ್ಗಳಿಗೂ ತುಂಬ ವಂದನೆಯನ್ನು ಸಲ್ಲಿಸುತ್ತಾ, ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡುವ ನಮ್ಮ ಪೋಷಕರಿಗೆ ಅನಂತ ವಂದನೆಯನ್ನು ಸಲ್ಲಿಸುತ್ತೇನೆ. ಗಾಡ್ ಬ್ಲೆಸ್. ನಮ್ಮ ಟೀಚರ್ಸ್ ಹೇಳ್ತಾರೆ ಪೋಷಕರಲ್ಲಿ ವಿನಂತಿ, ಮಕ್ಕಳಿಗೆ ವಿದ್ಯೆಯನ್ನೇ ತರಬೇಡಿ, ದಯವಿಟ್ಟು ಅವರಿಗೆ ತುಂಬ ತುಂಬ ಅವಶ್ಯಕತೆ ಇದೆ. ಅದರಿಂದ ಪ್ಯಾರೆಂಟ್ಸ್ ಬರೀ ವಿದ್ಯೆಯನ್ನೇ ಎಂಕರೇಜ್ ಕೊಟ್ಟರೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಶಿಕ್ಷಕರಿಗೆ ಒಂದು ವಿನಂತಿ, ಈಗ ನರ್ಸರಿಯಲ್ಲಿ ಅದೇ ರೀತಿ ಎಲ್ಲ ಪುಸ್ತಕಗಳಿಗೆ ಹೊರಗೆ ಮಾರ್ಗದರ್ಶನ ಇದೆಲ್ಲ ತುಂಬ ನಡೀತಿದೆ. 16-17 ವರ್ಷದ ಮಕ್ಕಳು, 12 ವರ್ಷದ ಮಕ್ಕಳು ಬರೀ ಮಾರ್ಗದರ್ಶನ ಇದರದೇ ಆಗಿದೆ. ಅದರಿಂದ ಈಗಿನ ಶಿಕ್ಷಕರನ್ನು ವಿನಂತಿ ಕೊಟ್ಟಿದ್ದೀರನ್ನು ಗೊತ್ತು, ಹಾಗೂ ಮಕ್ಕಳಿಗೆ ಸಣ್ಣದರಲ್ಲಿ ಈ ಮಾರ್ಗದರ್ಶನದ ಬಗ್ಗೆ ಜಾಗೃತಿ ಮೂಡಿಸಿದರೆ ಒಳ್ಳೆಯದು ಅಂತ ಹೇಳುತ್ತಾ అందరికీ శుభాకాంక్షలు మాట్లాడుతున్నాను.
ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನಲ್ಲಿ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ 83ನೇ ಜಯಂತ್ಯೋತ್ಸವ ಹಾಗೂ 13ನೇ ವರ್ಷದ ಪುಣ್ಯಸ್ಮರಣೆ ನಡೆಯಿತು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು. ಸೇವಾ ಮನೋಭಾವನೆ ಮತ್ತು ಪರೋಪಕಾರ ಗುಣಗಳು ಜೀವನದ ಉಸಿರಾಗಬೇಕು ಎಂದು ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟಿ ಶ್ರುತಿ ಹೇಳಿದ್ರು. ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಹೇಮಗಿರಿಯಲ್ಲಿರುವ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಭೈರವೈಕ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ 83ನೇ ಜಯಂತ್ಯೋತ್ಸವ ಹಾಗೂ 13ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದು ಸಾಧನೆ ಮಾಡಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿದ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಮಾತನಾಡಿ, ಮಹರ್ಷಿಗಳ ತಪಭೂಮಿಯಾಗಿರುವ ಹೇಮಗಿರಿಯ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಕ್ಷೇತ್ರದಲ್ಲಿರುವ ಬಿಜಿಎಸ್ ಪಬ್ಲಿಕ್ ಸ್ಕೂಲ್ ಗುಣಮಟ್ಟದ ಶಿಕ್ಷಣಕ್ಕೆ ತಾಲೂಕಿನಲ್ಲಿಯೇ ಹೆಸರುವಾಸಿಯಾಗಿದ್ದು, ಸತತವಾಗಿ 10 ವರ್ಷಗಳಿಂದ 100% ಫಲಿತಾಂಶವನ್ನು ತಂದುಕೊಡುವ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಕಾಸಕ್ಕೆ ದಾರಿ ಮಾರ್ಗವಾಗಿದೆ. ಚುಂಚ ಶ್ರೀ ಕನಸು ಹೇಮಗಿರಿ ಸುಕ್ಷೇತ್ರದಲ್ಲಿ ನನಸಾಗುತ್ತಿರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಚಾರವಾಗಿದೆ ಎಂದು ಅಭಿಮಾನದಿಂದ ಹೇಳಿದ್ರು. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಈ ಮಠ ಸಮಾಜಕ್ಕೆ ಕೇವಲ ಒಬ್ಬ ಅಧಿಕಾರಿಯನ್ನ ಮಾತ್ರ ಕೊಡ್ತಾ ಇಲ್ಲ, ಇಡೀ ಈ ಸಮಾಜ ಬೆಳಗುವಂತಹ ಸದ್ಗುಣ ಇರುವಂತಹ ಪ್ರಜೆಗಳನ್ನ ತಯಾರು ಮಾಡ್ತಾ ಇದೆ ಈ ಕ್ಷೇತ್ರ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಅಂಥ ಒಂದು ಸದ್ಗುಣ ಇರುವಂತಹ ಸಂಸ್ಕಾರ ಇರುವಂತಹ ಮಕ್ಕಳು ಈ ಮತ್ತಷ್ಟು ಶತಮಾನಗಳವರೆಗೆ ಹೆಸರು ಮಾಡುವಂತಹ ಕೀರ್ತಿ ತರುವಂತಹ ಮಕ್ಕಳು ಇಲ್ಲಿಂದ ಬರಲಿ ಅನ್ನೋದೇ ನನ್ನ ಆಶಯ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಮಾಜದಲ್ಲಿ ಇವತ್ತು ನಾವು ನೋಡ್ತಾ ಇರ್ತೀವಲ್ಲ, ಶಿಕ್ಷಣ ಕಲಿತಂತಹ ಒಬ್ಬ ವ್ಯಕ್ತಿ ಭ್ರಷ್ಟನಾಗಬಲ್ಲ, ಆದರೆ ಸಂಸ್ಕಾರ ಕಲಿತಂತಹ ವ್ಯಕ್ತಿ ಯಾವತ್ತೂ ಭ್ರಷ್ಟನಾಗೋದಕ್ಕೆ ಸಾಧ್ಯವಿಲ್ಲ. ಅಂಥ ಸಂಸ್ಕಾರ ಇರುವಂತಹ ಒಂದು ಮಕ್ಕಳನ್ನ ಇಲ್ಲಿ ಬೆಳೆಸ್ತಾ ಇದ್ದಾರೆ. ನಾವೆಲ್ಲರೂ ಅನ್ಕೊಳ್ತೀವಲ್ಲ, ನಮಗೆಲ್ಲ ಪಾಠ ಹೇಳ್ಕೊಡೋದು ಗುರುಗಳು ಅಂತ, ಆದರೆ ಇಲ್ಲಿ ಆಶ್ಚರ್ಯಕರವಾಗಲ್ಲ, ಎಂತ ಪುಣ್ಯ ಕ್ಷೇತ್ರ ಅಂತಂದ್ರೆ ಇಲ್ಲಿರುವಂತಹ ಗುರುಗಳೇ ಸಮಾಜಕ್ಕೆ ಪಾಠವಾಗಿರುವಂತಹ ಗುರುಗಳು ನಿಂತು ಮಕ್ಕಳಿಗೆ ಪಾಠ ಹೇಳ್ಕೊಳ್ತಾರಲ್ಲ, ಅದಕ್ಕಿಂತ ಪುಣ್ಯವಾದಂತಹ ಒಂದು ಕೆಲಸ, ಅಥವಾ ನೀವೆಂತ ಪುಣ್ಯವಂತರು ಅಂತ ನಾನು ಹೇಳ್ತಾ, ಕೊನೆಯದಾಗಿ ದೇವಸ್ಥಾನದಲ್ಲಿ ದೀಪನ ಬೆಳಗೋರು ಸಾಕಷ್ಟು ಜನ ಸಿಗ್ತಾರೆ, ಆದರೆ ಇಡೀ ಸಮಾಜವನ್ನ ಬೆಳಗೋರು ತುಂಬಾ ವಿರಳ. ಆ ಕೆಲಸವನ್ನ ಮಾಡ್ತಾ ಇರೋದು ಈ ಮಠದ ಗುರುಗಳು ಅಂತ ಹೆಮ್ಮೆಯಿಂದ ಹೇಳ್ತಾ, ಈ ಸಮಾಜಕ್ಕೆ ಸತ್ಪ್ರಜೆಗಳನ್ನ ಕೊಡಿ. ಈ ಮಠದಲ್ಲಿ ಬರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಮುಂದಿನ ಭಾರತ ಅಂತ ಹೇಳ್ತಾ, ಆ ಭಾರತ ಬೆಳಗಲಿ ಅಂತ ಹೇಳ್ತಾ, ಈ ಒಂದು ಅವಕಾಶ ಕೊಟ್ಟಂತ ಈ ಮಠಕ್ಕೆ ಮತ್ತೊಮ್ಮೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಒಳ್ಳೆಯದಾಗಲಿ. ನಮ್ಮ ಮನೆಯಿಂದ ಇದು ಬಹಳ ಹತ್ರ, ಮುಗ್ಗಿಸ್ಬಿದ್ರೆ ಬಂದ್ಬಿಡ್ಬೋದು, ಆದರೆ ಟ್ರಾಫಿಕ್ಕು ಅದು ಇದು ಎಲ್ಲ ಸೇರಿಕೊಂಡು ತಡ ಆಯ್ತು. ಇದು ಮಾತಾಡೋ ವೇದಿಕೆ ಅಲ್ಲ, ಪ್ರಾತಸ್ಮರಣೀಯರಾದ ಯುಗ ಪುರುಷರಾಗಿ ಸ್ಮರಣೆ ಮಾಡುವಂತ ದಿನ. ಆ ಪುಣ್ಯಾತ್ಮ ಅವರ ದಿವ್ಯ ದೃಷ್ಟಿ ಶಿಕ್ಷಣ ಕೊಡಬೇಕು, ಶಾಖಾ ಶಾಲೆಗಳನ್ನು ತೆಗೆದಿದ್ದಾರೆ. ಇದುವರೆಗೂ 460 470 ಶಾಲೆ ಕಾಲೇಜುಗಳು ಎಲ್ಲ ಇರಬಹುದು. ನಾಡಿಗೆ ಎಷ್ಟು ಜನ ವಿದ್ಯಾವಂತರನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಅವರ ಕೊಡುಗೆ ಅಪಾರ. ಇಲ್ಲೇ ನೋಡಿ ಎಷ್ಟು ಜನ ಬಂದಿದ್ದೀರಿ, ಎಷ್ಟು ವಿಶಾಲವಾದ ಶಾಖೆ. ಸಿಟಿ ಒಳಗೆ 4 ರೂಮ್ ಇರೋ ಒಂದು ಬಾಡಿಗೆ ತಗೊಂಡು ಅಲ್ಲಿ ಕೂಡ ಶಾಲೆ ಮಾಡ್ತಾರೆ. ವಿದ್ಯೆ ಕಲಿಯೋದಕ್ಕೆ ಪರಿಸರ ಬಹಳ ಮುಖ್ಯ. ಪ್ರಕೃತಿಯ ಮಧ್ಯೆ ವಿದ್ಯೆ ಕಲಿತ್ರೆ ಪುಸ್ತಕದಲ್ಲಿರೋದು ಮಸ್ತಕದಲ್ಲಿ ಇಳಿಯುತ್ತೆ ಸುಲಭವಾಗಿ. ಆ ದಿವ್ಯ ದೃಷ್ಟಿಯಿಂದ ಗುರುಗಳು ಶಿಕ್ಷಣಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟು
ಶ್ರಮಿಸಿದ್ದಾರೆ. ಅದನ್ನ ಚಿಕ್ಕ ಗುರುಗಳು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಒಬ್ಬ ವ್ಯಕ್ತಿ ಅಂದರೆ ನಮ್ಮ ರಾಮಕೃಷ್ಣೇಗೌಡರು. ನನಗೂ ಮತ್ತು ಈ ಸಂಸ್ಥೆಗೆ ಒಂದು ದೊಡ್ಡ ಸಂಬಂಧ. ದೊಡ್ಡ ಗುರುಗಳಿದ್ದಾಗಲೂ 3 ತಿಂಗಳಿಗೆ 6 ತಿಂಗಳಿಗೆ ಬಾರು ಅಂತ ಕರೀತಾ ಇದ್ರು. ನಾವು ಅಲ್ಲಿ ಹೋಗಿ ಅವ್ರ ಜೊತೆ ಹರಟೆ ಹೊಡಿತಾ ಇದ್ವಿ. ಅವ್ರು ಯಾವತ್ತೂ ನಮ್ಮ ಹತ್ರ ನಾನೊಬ್ಬ ದೊಡ್ಡ ಗುರಿ, ಒಬ್ಬ ದೊಡ್ಡ ಒಬ್ಬ ಸ್ವಾಮೀಜಿ ಆ ಥರ ಯಾವತ್ತೂ ನಡ್ಕೊಂಡಿಲ್ಲ. ಸ್ನೇಹಿತರ ಜೊತೆ ಏನು ಬುದ್ಧಿವಾದ ಹೇಳಬೇಕು ಸ್ನೇಹಿತರಿಗೆ ಅದನ್ನ ಕೊಡ್ತಾ ಇದ್ದಾರೆ. ಅದು ಈಗಲೂ ನಮಗೆ ಮುಂದುವರೆದಿದೆ. ಯಾವುದಾದ್ರು ಒಂದು ವರ್ಷದಲ್ಲಿ 2-3 ಶಾಲೆಗೆ ನಾನು ಅತಿಥಿಯಾಗಿ ಹೋಗುವಂತ ಭಾಗ್ಯ ನಂದು. ನಿಮ್ಮನ್ನೆಲ್ಲ ನೋಡಿದ್ರೆ ಒಂಥರ ಹೊಟ್ಟೆ ಕಿಚ್ಚಾಗುತ್ತೆ. ನಾವು ಓದುವಾಗ ದನಗಟ್ಟಿ ತಾವು ಸಹ ಮಕ್ಕಳ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಂದಿರುವಂತ ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ 82ನೇ ಜಯಂತ್ಯೋತ್ಸವ ಅದು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ನಮಸ್ಕಾರಗಳನ್ನ ಹೇಳ್ತಾ, ಜೊತೆಗೆ ಈ ಮಠವನ್ನ ಮುನ್ನಡೆಸ್ತಾ ಇರುವಂತ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಈ ಸಂದರ್ಭದಲ್ಲಿ ಮುನ್ನಡೆಸ್ತಾ ಇರುವಂತ ಕನ್ನಡ ಮೇರು ಒಂದು ಪ್ರಶಸ್ತಿಗೆ ಪಾತ್ರರಾದಂಥ ರಾಮಕೃಷ್ಣೇಗೌಡ ಸರ ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ನಮ್ಮ ಸುತ್ತನೆ ಮಹೇಶ್ ಅವರು ಸಹ ಇದ್ದಾರೆ. ಮಲ್ಲಿಕಣ್ಣವರು ರೈತ ಹೋರಾಟಗಾರ್ತಿ, ವಿಚಾರವಂತರು ಅಂತ ನನ್ನಿನ ಆಸಕ್ತಿ ಅಂತ ಹೊಂದಿರ್ತಾರೆ. ಅಂತ ಒಂದು ಅವರ ಮನಸ್ಸಿಗೆ ಖುಷಿಯಾಗುವಂಥ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿ ಅನ್ನೋ ಒಂದು ಮಾತು ಹೇಳಿದ್ರು. ನನ್ನ ಅಭಿಪ್ರಾಯವೂ ಸಹ ಅದೇ. ನಾವು ಒತ್ತಾಯದ ಶಿಕ್ಷಣ, ನೀವು ಡಾಕ್ಟ್ರೇ ಆಗಬೇಕು, ನೀವು ಇಂಜಿನಿಯರ್ ಆಗಬೇಕು, ನೀವು ಲಾಯರೇ ಆಗಬೇಕು ಅನ್ನೋ ಒಂದು ತುಂಬ ಒತ್ತಾಯ ಬೇಡ. ಇವತ್ತು ಪ್ರಪಂಚ ರಂಗಗಳಿದೆ. ಹಾಗಾಗಿ ಮಕ್ಕಳ ಆಸಕ್ತಿಗೆ ಒಂದು ಶಿಕ್ಷಣವನ್ನು ಮಾಡಿ ಇವತ್ತು ಈ ಒಂದು ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ಏಮೆಯ ಒಂದು ಮಡಿಲಲ್ಲಿ ಇರುವಂಥ ನಿಜವಾಗ್ಲೂ ಸಹ ಡ್ರೋನ್ನಲ್ಲಿ ಮಾಡಿಸಿದ ವಿಡಿಯೋ ನೀವು ನೇರವಾಗಿ ಬಂದು ನೋಡಿದ್ರೆ ಗೊತ್ತಾಗಲ್ಲ. ತುಂಬ ಎತ್ತರದ ಪ್ರದರ್ಶನ ಮಾಡಿದಂಥ ವಿಡಿಯೋ ತುಂಬ ಅದ್ಭುತವಾಗಿತ್ತು. ನಾವು ಇಷ್ಟೊಂದು ಸುಂದರವಾದ ಪ್ರದೇಶದಲ್ಲಿ ಒಂದು ಶಾಲೆ ಇದೆ. ಆ ಒಂದು ಶಾಲೆ ತುಂಬ ಚೆನ್ನಾಗಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಶಿವಮೊಗ್ಗ ಜಿಲ್ಲೆ ಸಾಗರದ ಪತ್ರಿಕಾ ಭವನದಲ್ಲಿ ಘೋಷಣೆ ನಡೆಸಿ ಶಾಸಕ ಗೋಪಾಲಕೃಷ್ಣ ಬೇಳೂರವರು ಸರ್ಕಾರದಿಂದ ಅನುದಾನ ತರಲಾಗದೆ ಹತಾಶೆಗೊಂಡಿದ್ದಾರೆ ಎಂದು ಬಿಜೆಪಿ ಅಧ್ಯಕ್ಷ ದೇವೇಂದ್ರ ಯಲಕುಂದ್ಲೆ ಆರೋಪಿಸಿದ್ದಾರೆ.
ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರ್ ಅವರು ಸರ್ಕಾರದಿಂದ ಅನುದಾನ ತರಲಾಗದೆ ಹತಾಶೆಗೊಂಡಿದ್ದಾರೆಂದು ಬಿಜೆಪಿ ಸಾಗರ ತಾಲೂಕು ಅಧ್ಯಕ್ಷ ದೇವೇಂದ್ರ ಯಲಕುಂದ್ಲೆ ಆರೋಪಿಸಿದರು. ಅವರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸರ್ಕಾರದಲ್ಲಿ ಅಭಿವೃದ್ಧಿಗೆ ಅನುದಾನವಿಲ್ಲ. ಈ ಹಿಂದಿನ ಶಾಸಕರು ಹಾಲಪ್ಪನವರು ತಂದಿರುವ ಅನುದಾನವನ್ನೇ ಗುದ್ದಲಿ ಪೂಜೆ ಮಾಡುವ ಮೂಲಕ ಇದುವರೆಗೂ 3 ವರ್ಷಗಳನ್ನ ಕಳೆದಿದ್ದಾರೆ. ಆದ್ದರಿಂದ ಹತಾಶೆಗೊಂಡಿರುವ ಬೇಳೂರು ಪರವಾಗಿ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪನವರು ಸುಖಾಸುಮ್ಮನೆ ಹಾಲಪ್ಪನವರು ಹತಾಶೆಗೊಂಡಿದ್ದಾರೆ ಎನ್ನುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಾಗರದ ಟ್ಯಾಕೂರ್ ರಂಗಮಂದಿರ ನಿರ್ಮಾಣಕ್ಕೆ ಹಾಲಪ್ಪನವರು ಶಾಸಕರಾಗಿದ್ದಾಗ 3 ಕೋಟಿ 80 ಲಕ್ಷ ಅನುದಾನ ಮಂಜೂರಾತಿಯಾಗಿದೆ. ಇದರ ಬೆನ್ನಲ್ಲೇ 1 ಕೋಟಿ ಅನುದಾನ ಸೇರಿ 4 ಕೋಟಿ 80 ಲಕ್ಷ ಅನುದಾನ ಮಂಜೂರಾತಿಯಾಗಿರುವ ದಾಖಲೆ ನೋಡಿ ಎಂದು ಗೋಷ್ಠಿಯಲ್ಲಿ ಪ್ರಶ್ನಿಸಿದರು. ಬಿಜೆಪಿ ವಿಷಯ ಆಧಾರಿತ ಅಭಿವೃದ್ಧಿಗೆ ಪೂರಕವಾಗಿ ಟೀಕೆ ಮಾಡುತ್ತದೆ. ಶಾಸಕರು ಯಾರೇ ಆದರೂ ಸ್ಥಾನಕ್ಕೆ ಗೌರವ ಕೊಡುತ್ತೇವೆ ಎಂದ ಅವರು, ಸಾಗರದ ಶ್ರೀ ಮಾರಿಕಾಂಬಾ ಜಾತ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ 1 ಕೋಟಿ 34 ಲಕ್ಷಕ್ಕೆ ಟೆಂಡರ್ ಆಗಿದೆ. ಈ ಹಿಂದಿನ ಜಾತ್ರೆಯಲ್ಲಿ ಹಾಲಪ್ಪನವರು ಶಾಸಕರಾಗಿದ್ದಾಗ 54 ಲಕ್ಷಕ್ಕೆ ಟೆಂಡರ್ ಆಗಿತ್ತು. ಜನಸಾಮಾನ್ಯರಿಗೆ 50 ರೂಗಳಿಗಿಂತ ಹೆಚ್ಚಿನ ಟಿಕೆಟ್ ದರ ನಿಗದಿ ಮಾಡದಂತೆ ಕ್ರಮ ವಹಿಸಿದ್ದರು. ಈಗಿನ ಶಾಸಕರು ಜನಸಾಮಾನ್ಯರಿಗೆ ಕೈಗೆಟಕುವ ದರ ನಿಗದಿಪಡಿಸುತ್ತಾರೆಯೇ? ಅಮ್ಯೂಸ್ಮೆಂಟ್ನ ಟೆಂಡರ್ ಹಣ 1 ಕೋಟಿ 34 ಲಕ್ಷ ಅನುದಾನದಲ್ಲಿ ಶಾಲೆ ಮತ್ತು ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಮುಂದಾಗಿರುವ ಶಾಸಕರೇ ಬಡವರ ಮಕ್ಕಳಿಗೆ ಅನುಕೂಲವಾಗುವಂತೆ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ನಿಮ್ಮ ಬದ್ಧತೆ ಪ್ರದರ್ಶಿಸಿ. ಅದರ ಬದಲಿಗೆ ಖಾಸಗಿ ಶಾಲೆ ಸ್ಥಾಪಿಸುವ ತರಾತುರಿ ಬೇಡ ಎಂದರು. ಸಾಗರ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಮಾತನಾಡಿದರು. ಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ವಿ ಮಹೇಶ್, ಸತೀಶ್ ಮೊಗವೀರ, ಸಂತೋಷ್ ರಾಯಲ್, ಗಿರೀಶ್ ಗೌಡ, ಆವಿನಹಳ್ಳಿ ಉಪಸ್ಥಿತರಿದ್ದರು. ಶಾಸಕರು ಈ ಒಂದು ಮಾರಿ ಜಾತ್ರೆಯನ್ನ ಬಹುಶಃ ಬೇರೆಲ್ಲ ಕೆಲಸಗಳನ್ನ ಬದಿಗೊಟ್ಟಿ ಮಾರಿ ಜಾತ್ರೆಗೆ ತಮ್ಮನ್ನು ತಾವು ಮೀಸಲಾಗಿಟ್ಟಿದೆ, ಒಳ್ಳೆಯದು. ಆದ್ರೆ ಪ್ರತಿಯೊಂದು ವಿಭಾಗಕ್ಕೆ ಒಬ್ಬೊಬ್ಬರು ಸರ್ಕಾರಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಯಾಕಿದು ಸರ್ಕಾರಿ ಜಾತ್ರೆ ಮಾಡಲಿಕ್ಕೆ ಕೊಟ್ಟಿದ್ದೀರಾ ಅಥವಾ ಮುಂದಿನ ದಿನಗಳಲ್ಲಿ ಇದನ್ನು ಮುಜರಾಯಿ ವಹಿಸ್ತಕ್ಕಂಥ ಹುನ್ನಾರ ಇದೆಯಾ? ಮಾರಿಕಾಂಬಾ ಕಮಿಟಿಯಲ್ಲಿ ಇಷ್ಟು ದಿನ ಇರ್ತಕ್ಕಂಥವ್ರು ಇದನ್ನು ಸಹಿಸಿಕೊಂಡು ನಡೆಸ್ತಾ ಇದ್ದೀರಲ್ಲ, ಬಹುಶಃ ಯಾರಿಗೂ ಒತ್ತಡಕ್ಕೆ ತಾವು ಒಳಗಾಗಿದ್ದೀರಾ ಹೇಳ್ತಕ್ಕಂಥ ಪ್ರಶ್ನೆ ನಾನು ಕೇಳ್ತಾ ಇರೋದು. ಜನಸಾಮಾನ್ಯರು ಇವತ್ತು ಇಡೀ ಸಾಗರದಾದ್ಯಂತ ಮಾತಾಡ್ತಾ ಇದ್ದಾರೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ಮಾತಾಡ್ತಾ ಇದ್ದಾರೆ. ಆದ್ರೆ ಈ ಜಾತ್ರೆ ಯಶಸ್ವಿ ಆಗಬೇಕು ಅಂತಕ್ಕಂಥದ್ದು ಬಿಜೆಪಿಯ ಒಂದು ಎಲ್ಲರ ಒಂದು ಅಭಿಲಾಷೆ. ಆ ನಿಟ್ಟಿನಲ್ಲಿ ನಮ್ಮ ಸಹಕಾರ ಏನಿದೆ ಎಲ್ಲ ಸಹಕಾರವನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಮತ್ತು ಜಾತ್ರೆ ಯಶಸ್ವಿ ಆಗಲಿ ಅಂತ ಹೇಳಿ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಯಾರ ಜಾತ್ರೆ ಅಂತಾನೆ ಗೊತ್ತಾಗಲ್ಲ. ಮಾರಿಕಾಂಬೆಯ ತಾಯಿ ಫೋಟೋ ಇಟ್ಟೆ ಸಣ್ಣಿದೆ, ಇನ್ನು ಉಳಿದನ್ನ ಹೇಳಬೇಕಾಗಿದೆ. ಆ ರೀತಿಯ ಒಂದು ವಾತಾವರಣ ನಗರಸಭೆ ಆಯುಕ್ತರಲ್ಲಿ ಕೇಳ್ತಾ ಇದ್ದೀನಿ. ಪ್ರಥಮವಾಗಿ ಈ ಫ್ಲೆಕ್ಸ್ಗಳಿಗೆ ನಿಮ್ಮಲ್ಲಿ ಅನುಮತಿ ತಗೊಂಡಿದ್ದೀರಾ? ಕೊಟ್ಟಿದ್ದೀರಾ? ಎರಡನೇ, ಎಷ್ಟು ದುಡ್ಡನ್ನ ಕಟ್ಸ್ಕೊಂಡಿದ್ದೀರಿ? ಯಾಕಂದ್ರೆ ನಾವು ಆದಾಯ ಬಹಳ ಹೆಚ್ಚಿಸ್ತಾ ಇದ್ದೀವಿ ಅಂತ ಹೇಳಿ ಶಾಸಕರಾದಿಯಾಗಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಒಳ್ಳೇದು, ಆದಾಯ ಹೆಚ್ಚಿನ ಭಾರಿ ಒಳ್ಳೇದು. ಫ್ಲೆಕ್ಸ್ ನೀತಿ ಅಂತ ಒಂದು ಇತ್ತು, ಅದು ಏನಾಗಿದೆ? ಇದ್ದಿದ್ದ ಜಾಗದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕೂಡ ಫ್ಲೆಕ್ಸ್ ಇದೆ, ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾನು ಇನ್ನೊಂದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಅನುದಾನದ ವಿಷಯದಲ್ಲಿ ನಾವೊಂದು ಫ್ಲೆಕ್ಸ್ ಅನ್ನ ಹಾಕಿದ್ವಿ, ಒಂದೇ ಒಂದು ಫ್ಲೆಕ್ಸ್ ಹಾಕಿದ್ವಿ, ಓನ್ಲಿ ಸಿಂಗಲ್ ಫ್ಲೆಕ್ಸ್. ಆ ಸಿಂಗಲ್ ಫ್ಲೆಕ್ಸ್ ಹಾಕಿದ್ದಕ್ಕೆ ಇಡೀ ಸಾಗರ ಅಲ್ಲೋಲ ಕಲ್ಲೋಲ ಕಾಂಗ್ರೆಸ್ ಏನ್ ಪ್ರತಿಯೊಬ್ಬರು ಏನ್ ಅಂತ ಹಾಕಿದ್ರು ನಾವು ಏನೇನು ಹೇಳಿ ವಿತಿನ್ ಫ್ರಾಕ್ಷನ್ ಆಫ್ ಟೈಮ್ ನಾವು 15ನೇ ತಾರೀಕು ಹಾಕಿದ್ದೀವಿ. 15ನೇ ತಾರೀಕು ಸಂಜೆನ ಫ್ಲೆಕ್ಸ್ ಎಲ್ಲ ತೆಗೆಸ್ಬಿಟ್ರು ಆಯ್ತು. ತಕ್ಷಣ ಒಂದು ಸೂಚನೆ ಕೊಟ್ಟು ತೆಗೆಸಿದ್ರು. ಒಂದಿನ ಮತ್ತೆ ಹಾಕಿದ್ವಿ ಇನ್ನೊಂದು ಫ್ಲೆಕ್ಸ್, ಅದನ್ನು ಒಂದೇ ಗಂಟೆ ಒಳಗೆ ತೆಗೆಸಿದ್ರು. 2 ಫ್ಲೆಕ್ಸ್ ಹಾಕಿದ್ ನಾವು. ಈ 2 ಫ್ಲೆಕ್ಸಿಗೆ ಇಷ್ಟು ಕಾಂಗ್ರೆಸ್ನವರು ಹತಾಶರಾಗಿದ್ದಾರೆ ಅಂತ ಯಾಕೆ ಮಾತ್ರ ಕೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿಯವರು ನಾವು ಅನುಮತಿ ಕೇಳಲಿಲ್ಲ, ನೀವು ಹಾಗಾಗಿ ತೆಗೆಸಿದ್ರೆ ಇವು ಯಾವ್ದಕ್ಕೆ ಅನುಮತಿ ಇದೆ? ಸಾಗರಕ್ಕೆ ಯಾವ್ದಕ್ಕೆ ಅನುಮತಿ ಇದೆ? ಪ್ರತಿದಿನ ಫ್ಲೆಕ್ಸ್ ಇದೆ, ಅವ್ರಿಗೆ ಯಾವ್ದಕ್ಕೆ ಅನುಮತಿ ಕೊಟ್ಟಿದ್ದೀವಿ. ಇದು ಸ್ಪಷ್ಟಪಡಿಸೋದು. ಬಿಜೆಪಿಯಲ್ಲಿ ಒಂದು ನೀತಿ, ಕಾಂಗ್ರೆಸ್ಸಿಗೆ ಒಂದು ನೀತಿ ಆಗತ್ತ. ಇದು ಸಾಗರ ನಗರ ಸಭೆಯಲ್ಲಿ ಇವತ್ತು ಯಾರ ಕಪಿಮುಷ್ಟಿಯಲ್ಲಿ ಇದೆ ಹೇಳ್ತಕ್ಕಂಥದ್ದನ್ನು ತೋರಿಸ್ಕೊಡ್ತಾ ಇದೆ. ನ್ಯೂಸ್ ಸಂಗಮಕ್ಕಾಗಿ ರವಿಸಾಗರ್, ಸಾಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕುಶಾಲನಗರ ಪಟ್ಟಣದ ಸಹಕಾರ ಭವನದಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯಮಟ್ಟದ ಅಬಕಾ ಸ್ಪರ್ಧಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು. ಕೊಡಗು ಜಿಲ್ಲೆಯ ನಾಪೋಕ್ಲು ವ್ಯಾಪ್ತಿಯಲ್ಲಿ ಅನಿರೀಕ್ಷಿತವಾಗಿ ಸುರಿದ ಮಳೆಗೆ ಇದೀಗ ಕಾಫಿಯ ಹೂಗಳು ಅರಳಿದ್ದು ತೋಟಗಳು ಘಮಘಮಿಸುತ್ತಿವೆ. ಕೆಆರ್ಪೇಟೆ ಪಟ್ಟಣದ ಕೆಪಿ ಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.